ಚಿಕ್ಕ ಮಕ್ಕಳು ಯುವತಿಯರು ಶಾರದಾ ಮಾತೆ ಒಂದ್ಸತಿ ಗಂಗಾ ತೀರದಲ್ಲಿ ಕುಳಿತಿದ್ರು ಮೆಟ್ಲ ಮೇಲೆ. ನದಿಗೆ ಘಟ್ಟಗಳನ್ನು ಕಟ್ಟಿರ್ತಾರೆ ತಾನೆ, ಮೆಟ್ಲು ಕಟ್ಟಿರ್ತಾರೆ ಇಲ್ದೋಗಿ ಸ್ನಾನ ಮಾಡೋದಕ್ಕೆ ಬರೋದಕ್ಕೆ. ಅಂತ ಮೆಟ್ಟಿಲುಗಳ ಮೇಲೆ ಶಾರದಾ ಮಾತೆ ಕೂತಿದ್ದಾರೆ. ಹುಣ್ಣಿಮೆ ಚಂದ್ರ ಬೆಳಗುತ್ತಾ ಇದ್ದ. ಆ ಚಂದ್ರನನ್ನ ನೋಡಿದ್ರು ಶಾರದಾ ಮಾತೆ. ಚಂದ್ರನಲ್ಲಿ ಸ್ವಲ್ಪ ಕಲೆ ಕಾಣಿಸುತ್ತಲ್ವಾ, ಅದು ಕೆಲವರು ಮೊಲ ಇದೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಏನೋ ಭಾವಿಸ್ತಾರೆ ಅವ್ರಿಗೆ ಏನ್ ಬೇಕು. ಆ ಕಲೆಗಳನ್ನ ನೋಡಿ ಶಾರದಾ ಮಾತೆಯ ಹೃದಯದಲ್ಲಿ ಒಂದು ಪ್ರಾರ್ಥನೆ ಹೊರಹೊಮ್ಮತ್ತು. ಏನು? ಹೇ ಭಗವಂತ, ಚಂದ್ರನಲ್ಲಾದರೂ ಕಲೆಗಳಿವೆ, ಆದ್ರೆ ನನ್ನ ಮನಸ್ಸಿನಲ್ಲಿ ಅಷ್ಟೂ ಕಲೆಗಳಿರಬಾರ್ದು. ಚಂದ್ರನ ಕಿರಣಗಳು ಆ ಬೆಳಕಿನಲ್ಲಿ ಏನಾದ್ರೂ ಕಲೆ ಇರುತ್ತಾ? ಇಲ್ಲ. ಚಂದ್ರನ ಕಿರಣಗಳಂತೆ ನನ್ನ ಮನಸ್ಸು ಶುದ್ಧವಾಗಿರಲಿ ಅಂತ ಪ್ರಾರ್ಥನೆ. ಎಷ್ಟು ಚೆನ್ನಾಗಿದೆ ಯುವತಿ ಶಾರದೆ. ಇಂಥ ಪ್ರಾರ್ಥನೆಗಳನ್ನು ಯಾರು ಹೇಳ್ಕೊಡೋದಿಲ್ಲ ಸಮಾಜದಲ್ಲಿ, ಯಾವ ಶಾಲೆಯಲ್ಲಂತೂ ಹೇಳ್ಕೊಡೋದಿಲ್ಲ, ಹೌದಲ್ವಾ? ನನ್ನನ್ನು ಪವಿತ್ರವಾಗಿರಿಸು ಹೇ ಭಗವಂತ. ಪವಿತ್ರತಾ ಸ್ವರೂಪಿಣಿ ಅವರು ಆಗ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕೆ? ನಮಗ್ ತೋರಿಸ್ಕೊಡೋದಕ್ಕೆ. ನೀವು ಕೂಡ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಮನುಷ್ಯ ಜೀವನ ಸಾರ್ಥಕವಾಗೋದು ಅದು ಶುದ್ಧವಾದ ದಾರಿಯಲ್ಲಿ ನಡೆದಾಗ, ಪರಿಶುದ್ಧವಾದ ಬದುಕನ್ನ ನಡೆಸಿದಾಗ. ಇನ್ನೊಂದ್ಸತಿ ಅವ್ರ ಮನೆ ಅಂಗಳದಲ್ಲಿ ಒಂದು ಬಿಳಿ ಹೂವಿನ ಗಿಡ, ಹೂವು ಅರಳಿರುತ್ತೆ, ತುಂಬಾ ಚೆನ್ನಾಗಿ ಅರಳಿರುತ್ತೆ. ಅದ್ರಲ್ಲಿ ಒಂದು ಕಲೆನೂ ಇರಲಿಲ್ಲ, ಅಂತ ಶುದ್ಧ ಬಿಳುಪು. ಆ ಬಿಳುಪನ್ನು ನೋಡಿ ಶಾರದಾ ಮಾತೆ ಪ್ರಾರ್ಥನೆ ಮಾಡ್ಕೊತಾ ಇರುತ್ತೆ. ಏನಂತ? ಈ ಹೂವಿನಂತೆ ನನ್ನ ಮನಸ್ಸು ಶುದ್ಧವಾಗಿರ್ಲಿ. ಬೃಂದಾವನಕ್ಕೆ ಹೋಗ್ತಾರೆ ಶಾರದಾ ಮಾತೆಯವರು. ಅಲ್ಲಿ ಬೃಂದಾವನದಲ್ಲಿ ಯಾವ್ದವರು? ಕೃಷ್ಣ. ಕೃಷ್ಣ ಹೇಗೆ ನಿಂತಿರ್ತಾನೆ ಸಾಮಾನ್ಯವಾಗಿ? ತ್ರಿಭಂಗಿ, ವೇಣು ಅಲ್ವಾ, ಕೈ ಸೊಟ್ಟ, ಕಾಲು ಕೂಡ ನೀವು ನೋಡಿದ್ರಿ, ಒಂದ್ ಕಾಲು ಹೀಗೆ ಇಟ್ಕೊಂಡಿರ್ತಾನೆ, ಸೊಟ್ಟ ತ್ರಿಭಂಗಿಯಾಗಿ ನಿಂತಿರ್ತಾನೆ. 3 ಕಡೆ ವಕ್ರವಾಗಿರ್ತಾನಂತೆ. ಭಾಗ್ಯ ಬಿಹಾರಿ ದೇವಸ್ಥಾನ ಅಂತ. ಶಾರದಾ ಮಾತೆಯಲ್ಲಿ ಹೋದಾಗ ಕೃಷ್ಣನನ್ನ ನೋಡಿಕೆ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ, ನೀನು 3 ಕಡೆ ವಕ್ರವಾಗಿ ನಿಂತಿದ್ಯಾ, ತ್ರಿಭಂಗಿಯ ರೂಪದಲ್ಲಿ ನಿಂತಿದ್ಯಾ, ಆದ್ರೆ ನಿನ್ನ ಮನಸ್ಸಿದೆಯಲ್ಲ ಅದು ಬಹಳ ಸರಳ ಮತ್ತು ನೇರ. ನನ್ನ ಮನಸ್ಸು ಕೂಡ ಹಾಗೆ ನಿನ್ನ ಮನಸ್ಸಿನಂತೆ ಸರಳವಾಗಿರ್ಲಿ, ನೇರವಾಗಿರ್ಲಿ, ಶುದ್ಧವಾಗಿರ್ಲಿ ಅಂತ ಕೇಳ್ಕೊಳ್ತಾರೆ. ಎಲ್ಲ ಅಪರೂಪದ ಪ್ರಾರ್ಥನೆಗಳು. ನಿಮ್ಗೆ ಎಕ್ಸಾಂಪಲ್ ಪಾಸ್ ಮಾಡಿಸು ನಾವೆಲ್ಲ ಕೇಳ್ತೀವಿ ಅಲ್ವಾ? ತಪ್ಪು ಮಾಡ್ಬಿಟ್ಟು ಅಯ್ಯೋ ಸಿಕ್ಕಾಕೋಬಾರದು ದೇವರೇ ಕೇಳ್ತೀವಿ. ಏನೋ ಸುಳ್ಳು ಹೇಳ್ಬಿಟ್ಟು ಹೋಗಿ ಅಪ್ಪ ಅಮ್ಮನ್ ಗೊತ್ತಾಗಬಾರ್ದು ಪ್ರಾರ್ಥನೆ ಮಾಡ್ಬಿಡ್ತೀವಿ. ಆದ್ರೆ ನಾನು ತಪ್ಪೇ ಮಾಡಬಾರ್ದು ಅಂತ ಕೇಳ್ಕೊಳ್ಳೋದಿದೆಯಲ್ಲ, ನನ್ನಿಂದ ತಪ್ಪನ್ನೇ ಮಾಡಿಸ್ಬೇಡ, ತಪ್ಪು ಮಾಡ್ಬಿಟ್ಟು ನನ್ನ ರಕ್ಷಿಸೋ ಅಂತ ಕೇಳ್ಕೊಳಕ್ಕಿಂತ ನನ್ನಿಂದ ತಪ್ಪೇ ಮಾಡಿಸ್ಬೇಡ ಹೇ ಭಗವಂತ ಅಲ್ವಾ? ಎಷ್ಟು ಚೆನ್ನಾಗಿದೆ ಪ್ರಾರ್ಥನೆ. ಇವತ್ತು ಯಾಕೆ ಈ ತಾಯಿಯನ್ನ ಇಡೀ ಜಗತ್ತಿನಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹೇಳಿ? ಜಯಂತಿಗಳಿಗೆ ನೀವು ಯಾರಾದ್ರೂ ರಾಮಕೃಷ್ಣ ಮಠಗಳಿಗೆ ಬಂದಿದ್ರೆ ಅಥವಾ ನಮ್ಮ ಆಶ್ರಮಗಳಿಗೆ ಬಂದಿದ್ರೆ ಒಂದು ಗಮನಿಸಿರ್ತೀರಿ. ಏನು? ರಾಮಕೃಷ್ಣರ ಜಯಂತಿಗೆ, ವಿವೇಕಾನಂದರ ಜಯಂತಿಗಿಂತ ರಾಮಕೃಷ್ಣ ಜಯಂತಿಗೆ ಜನ ಹೆಚ್ಚು. ರಾಮಕೃಷ್ಣ ಜಯಂತಿಗಿಂತ ಶಾರದಾ ಮಾತೆಯ ಜಯಂತಿಯಲ್ಲಿ ಇನ್ನೂ ಹೆಚ್ಚು. ಶಾಲೆಗೆ ಹೋಗ್ಲಿಲ್ಲ, ಕಾಲೇಜ್ ಹೋಗ್ಲಿಲ್ಲ, ಒಂದ್ ಸ್ವಲ್ಪ ಓದು ಬರಹ ಬರ್ತಾ ಇತ್ತಷ್ಟೇ, ಹಲವಾರು ಪುಸ್ತಕ ಓದ್ತಾ ಇದ್ರು. ಬಿಳಿ ಸೀರೆ ಉಟ್ಕೊಂಡಿದ್ದಾರೆ, ಕೈಯಲ್ಲಿ 2 ಬಳೆ ಬಿಟ್ಟರೆ ಯಾವ ಆಭರಣ ಇಲ್ಲ ಅಲ್ವಾ? ದೊಡ್ಡ ಆಸ್ತಿ ಇತ್ತ, ಜಮೀನ್ದಾರ ಪತ್ನಿನ. ಯಾರು ಅದು? ಇವತ್ತು ಯಾಕೆ ಜನ ಅವ್ರನ್ನ ಅಮ್ಮ 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 ಅಂತ ಕರೆದು ಬಳಿ ಹೋಗ್ತಾರೆ? ಯಾಕೆ ಅವ್ರ ಹತ್ರ ಹೋದ್ರೆ ಏನೋ ಸಮಾಧಾನ, ಏನೋ ಧೈರ್ಯ, ಏನೋ ಭರವಸೆ ಅಂತ ಅನಿಸ್ತಾ ಇದೆ. ಎಲ್ಲಿಂದ ಆ ಮಹಿಮೆ, ಆ ಬದುಕು ಅಂತದ್ದು ಅರ್ಥ ಆಗ್ತಾ ಇದೆಯಾ? ಶಾರದಾ ಮಾತೆಯ ಬದುಕು ಅಷ್ಟು ಶ್ರೇಷ್ಠವಾದ ಬದುಕು.